ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಶಾ ಯೂಟ್ಯೂಬ್ ಚಾನಲ್. ನಮ್ಮ ಶ್ರೀಶಾನ್ ಏನು ಸ್ಪೆಷಲ್ ಅಪ್ಪ ಅಂದರೆ, ನಾವಿವತ್ತು ರಾಣೆಬೆನ್ನೂರಲ್ಲಿರೋ ಜಂಬೂ ಸರ್ಕಸ್ಸಿಗೆ ಹೋಗಿದ್ವಿ. ಅಂದರೆ ಅವಳು ತುಂಬ ಎಕ್ಸೈಟ್ಮೆಂಟ್ ಆಗಿದ್ಲು, ಎಲ್ಲ ಆ್ಯನಿಮಲ್ಸ್ಗಳನ್ನೆಲ್ಲ ನೋಡ್ಬೋದು ಅಂತಂದೇಳಿ. ಟಿಕೆಟ್ ತೊಗೊಂಡು ಸರ್ಕಸ್ ಒಳಗಡೆ ಹೋಗ್ತಾ ಇದ್ವಿ. ಯಾವ್ಯಾವ ಆ್ಯನಿಮಲ್ಸ್ ಬರುತ್ತೆ ಅವ್ರ ಪಪ್ಪ ಮೊದಲೇ ಹೇಳ್ಬಿಟ್ಟಿದ್ರು. ಸರ್ಕಸ್ಸಲ್ಲಿ ವೆರೈಟೀಸ್ ಆಫ್ ಆ್ಯನಿಮಲ್ಸ್ ಇರುತ್ತೆ. ಆ್ಯನಿಮಲ್ಸ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ, ಅದರಲ್ಲಿ ಸರ್ಕಸ್ಸಲ್ಲಿ ಆ್ಯಕ್ಟಿವಿಟಿ ಮಾಡಿಸ್ತೀವಿ, ನೋಡ್ತೀವಿ ಅಂತಂದೆಲ್ಲ ಈ ಥರ ಹೇಳಿದ್ವಿ. ನೆಕ್ಸ್ಟ್ ಈಗ ಅಂದರೆ ಮಕ್ಕಳಲ್ಲಿ ಸ್ಪೀಡ್ ಅಲ್ಲ, ಅದೇ ಥರ ಯೂಟ್ಯೂಬಲ್ಲಿ ಏನು ಮಾಡ್ಕೊಂಡ್ಬಿಟ್ಟಿದ್ರು, ಸರ್ಕಸ್ ಅಂದರೆ ಜಂಬೋ ಸರ್ಕಸ್, ಆನೆಗಳದ್ದು, ಆಮೇಲೆ ನೆಕ್ಸ್ಟು ಆ್ಯನಿಮಲ್ಸ್ಗಳು ಬಂದೆಲ್ಲ ಆಟ ಆಡೋದು, ಕ್ರಿಕೆಟೆಲ್ಲ ಆಡೋದು ನೋಡ್ಕೊಂಡಿದ್ದು. ನಾವು ಹೋದ ತಕ್ಷಣ ಈ ಶೋ ಸ್ಟಾರ್ಟ್ ಆಗಿಬಿಟ್ಟು, ಅಂದರೆ ನಾವು ಹೋಗೋದು ಒಂದು 15 ಮಿನಿಟ್ಸ್ ಲೇಟ್ ಆಯಿತು. ಅದಕ್ಕಿಂತ ಮುಂಚೆ ಸ್ವಲ್ಪ ನೆಟ್ ಒಳಗಡೆ ಎಲ್ಲ ಅವ್ರು ಜಂಪಿಂಗ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಇದು ಲೈಟ್ಸ್ ಎಲ್ಲ ನೋಡಿ ಅವರೆಲ್ಲ ಹಿಂಗೆ ಹಾಕ್ಕೊಂಡು ಹಿಂಗೆ ಮಲ್ಕೊಳೋದೆಲ್ಲ ನೋಡಿ ಸಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ಲು, ಖುಷಿಯಾಗಿ ನೋಡ್ತಾ ಇದ್ಲು. ಅಂದರೆ ಫಸ್ಟ್ ಟೈಮ್ ನೋಡಿದ್ದು ನಾವು. ಲಾಸ್ಟ್ 10 ಇಯರ್ನಿಂದ ಯಾವುದೇ ಸರ್ಕಸನ್ನು ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರು ಪ್ರತಿಯೊಬ್ಬರೂ. ಬ್ಯಾಲೆನ್ಸ್ ಮಾಡೋದು ನೋಡಿರಿ, ಲೈಟಲ್ಲಿ ಹಣೆ ಮೇಲೆಲ್ಲ ಅದನ್ನು ಕ್ಯಾಂಡಲ್ಸ್ಗಳಿರೋ ಲೈಟನ್ನು ಹಚ್ಕೊಂಡು ಅವಳು ನೀಟಾಗಿ ಟರ್ನ್ ಮಾಡ್ತಾಳೆ. ಪೂರ್ತಿ ಬಾಡಿನ ಟ್ವಿಸ್ಟ್ ಮಾಡಿ ಈ ಥರ ಟರ್ನ್ ಮಾಡ್ತಾರೆ. ಇದೆಲ್ಲ ನೋಡೋದಕ್ಕೆ ನಮಗೆಲ್ಲ ಸರಳ ಅನಿಸುತ್ತೆ, ಆದರೆ ಪಾಪ ಅವರೆಲ್ಲ ಎಷ್ಟೊಂದು ಎಫರ್ಟ್ ಹಾಕಿರ್ತಾರೆ, ಎಷ್ಟೊಂದು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿರ್ತಾರೆ. ಅದೆಲ್ಲ ಅವ್ರಿಗೆ ಗೊತ್ತು, ಅವ್ರು ಮಾಡಿರೋಂಥ ಕಷ್ಟಗಳೆಲ್ಲ. ಆದರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅವಳು ತುಂಬ ಕ್ರೇಜಾಗಿ ನೋಡ್ತಾ ಇತ್ತು. ಅಂದರೆ ಸರ್ಕಸ್ ಅಂತ ಗೊತ್ತಿರಲಿಲ್ಲಲ್ಲ, ಹಂಗಾಕೆಲ್ಲ ತಲೆ ಕೆಳಗೆ ಮಾಡಿ ಮಲಗ್ತಾರೆ, ಕಾಲು ಮೇಲ್ಗಡೆ ಮಾಡಿ. ಇದನ್ನೆಲ್ಲ ನೋಡ್ಬೇಕಾದ್ರೆ ಭಯ ಪಡ್ತಿದ್ಲು. ಅಮ್ಮ ಮೇಲಿಂದ ಬಿದ್ದರೆ ಏನು ಮಾಡ್ತಾರೆ ಅವರೆಲ್ಲ, ಕಾಲೆಲ್ಲ ಕಟ್ಟಾಗಿಬಿಡುತ್ತಾ, ಹಂಗೆ ತಲೆಯೆಲ್ಲ ಗಾಯ ಆಗುತ್ತಾ ಅಂತ ಕೇಳ್ತಾ ಇದ್ಲು. ತುಂಬ ಎಂಜಾಯ್ಮೆಂಟಲ್ಲಿ ಒಂಥರ ಸರ್ಕಸನ್ನು ನೋಡ್ತಾ ಇದ್ಲು. ನಮಗೂ ಕೂಡ ಭಯ ಅನಿಸುತ್ತಪ್ಪ, ಈ ಥರ ಈ ರೊಟೇಟ್ ಆಗುತ್ತಲ್ಲ, ಅವ್ರು ನಿಂತ ಮೇಲೆ ಒಂದು ಸ್ಟ್ಯಾಂಡಿಂಗ್ ಅವ್ರದ್ದು ಲುಕ್ಕನ್ನು ಕೊಡ್ತಾರೆ ಲಾಸ್ಟಿಗೆ. ಆ ಲುಕ್ ಕೊಡಬೇಕಾದ್ರೆ ಪಾಪ ಅವ್ರು ಬ್ಯಾಲೆನ್ಸಿಂಗಾಗಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಈ ಥರ ಆಸಿಲೇಟ್ ಆಗ್ತಾ ಇರ್ತಿದ್ದು ನೋಡಿರಿ. ಅವ್ರಿಗೆ ಬಂದ ತಕ್ಷಣ ನಿಂತ್ಕೊಳಕ್ಕಾಗೋದೇ ಇಲ್ಲ, ಫುಲ್ಲು ಟರ್ನ್ ಆಗ್ತಾ ಇರುತ್ತೆ. ಮಿಡಲ್ ಲೈಟ್ ಹಾಕ್ತಾರೆ, ನೆಕ್ಸ್ಟ್ ಡಿಮ್ ಲೈಟಲ್ಲಿನೇ ಆ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇರ್ತಾರೆ. ಅವಳಿಗೆ ಪೂರ್ತಿ ಲೈಟ್ ಹಾಕಿದ ತಕ್ಷಣ ಮುಗಿತಾ ಅಮ್ಮ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾವು ಹೋಗಿರೋದು 6 to 7 to 10 ತನಕ ಇತ್ತು. ಅಂದರೆ 2 to 2.5 hour ಶೋ ಇದು. ಆಮೇಲೆ ನಿಗ್ರೋಸ್ಗಳು ಅಲ್ಲಿಂದ ಅವ್ರು ಕೆಲವೊಂದು ಪರ್ಫಾರ್ಮೆನ್ಸು ಅವರೆಲ್ಲ ಚೇರ್ ಮಾಡಿರಿ ಅಂತಂಗೆ ಜೋರಾಗಿ ಚೀರ್ತಾ ಇದ್ಲು, ಹೋ ಅಂತಂದು ಹೇಳಿ. ನೆಕ್ಸ್ಟ್ ನಡುವೆ ಅವರೆಲ್ಲ ಬಂದು ಹೇಳ್ತಾ ಇದ್ರು, ಚೇಸ್ ಮಾಡಿರಿ, ಕ್ಲಾಪ್ಸ್ ಹಾಕ್ರಿ ಅಂತ. ಒಬ್ಬರು ಚಪಾತಿ ಅಂತ ಅಡ್ಡಾಡ್ತಿರ್ತಾರೆ, ಅಂದರೆ ಜೋಕರ್ಗಳು, ಅವರೇ ಹೇಳ್ತಿರ್ತಾರೆ ಕ್ಲಾಪ್ಸ್ ಹಾಕ್ರಿ ಅಂತ ಹೇಳ್ತಿರ್ತಾರೆ. ನಾವೆಲ್ಲ ಕ್ಲಾಪ್ಸ್ ಹಾಕೋದು ಮುಂದುಗಡೆನ ಕುತ್ಕೊಂಡ್ಬಿಟ್ಟಿದ್ವಿ, ಅವಳೆಲ್ಲ ನೋಡಲಿ ಚೆನ್ನಾಗಿ ಅಂತಂದೇಳಿ. ಇದೆಲ್ಲ ನೋಡಿದಾಗ ಸಖತ್ ಭಯ ಅನಿಸುತ್ತೆ ನಮಗೆಲ್ಲ. ಕೈಯೆಲ್ಲ ಶೂರಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ, ಇದೇನಪ್ಪ ಇದು, ಇವರೆಲ್ಲ ಈ ಥರ ಮಾಡೋದು ನೋಡಿ. ನೆಕ್ಸ್ಟ್ ವೆರೈಟೀಸ್ ಆಫ್, ಅಂದರೆ ಇವರೆಲ್ಲ ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡೋದು, ಈ ಥರ ಬಂದು ಚೇಂಜ್ ಮಾಡಿ ಅಂತಂದು ಹೇಳ್ತಾ ಇರ್ತಾರೆ ಅವರೆಲ್ಲ. ಚೆನ್ನಾಗಿ ಅನಿಸುತ್ತೆ. ಸರ್ಕಸ್ ನೋಡ್ಬೋದು ಒಂದು ಟೈಮು, ಆದರೆ ಅವರೆಲ್ಲ ಮಾಡೋ ಕಸರತ್ತು ಎಷ್ಟೊಂದು ಕಷ್ಟ ಗೊತ್ತಾ. ನಾವೇ ಒಂದು ಸ್ವಲ್ಪ ಟ್ವಿಸ್ಟಿಂಗ್ ಮಾಡಬೇಕಂದ್ರೆ, ಒಬ್ರಿಗೊಬ್ರು ಟ್ವಿಸ್ಟಿಂಗ್ ಒಂದು ಅಥವಾ 2 ಸ್ಟೆಪ್ ನಾವು ಏನಾದರೂ ಶೋಸ್ಗಳು ಪಿರಮಿಡ್ ಮಾಡಬೇಕಂದ್ರೆ ಎಷ್ಟೊಂದು ಕಷ್ಟಪಡ್ತಿರ್ತೀವಿ. ಅಷ್ಟೊಂದು ಜನ ಸೇರಿಕೊಂಡು ನೋಡಿರಿ ಯಾವ ಥರ ಸೀಟಿ ಹಾಕೋದು, ಕೂಗೋದು, ಆ ಮ್ಯೂಸಿಕ್ ಬಂದಂಗೆಲ್ಲ ಅವರೆಲ್ಲ ಹುಡುಗಿಯವ್ರು ಲಾಸ್ಟಿಗೆ ಹಾಯ್ ಅಂತ ಮಾಡಿ ಹೋಗ್ತಾಯಿದ್ರು. ಅದನ್ನೆಲ್ಲ ಅವ್ರು ನೋಡಿ ಅವ್ರಿಗೆ ರಿಟರ್ನ್ ಹಾಯ್ ಅಂತ ಮಾಡ್ತಾಯಿದ್ಲು. ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟಿದ್ದಾಳೆ ಲಾಸ್ಟಿಗೆ. ಅಂದರೆ ಅಷ್ಟೊಂದು ಎಚ್ಚರ ಇದ್ಲಲ್ಲ ಅವಳು, ಮಧ್ಯಾಹ್ನ ಮಲಗಿರಲಿಲ್ಲ ಅಂಥದ್ರಲ್ಲಿ ಅಷ್ಟೊಂದು ಎಚ್ಚರಿದ್ದು, ಅವ್ನು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಫುಲ್ ಎಂಜಾಯ್ಮೆಂಟಲ್ಲಿ ನೋಡಿದ್ದು. ಅವರೆಲ್ಲ ನೋಡಿರಿ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಚೆನ್ನಾಗಿದೆ, ಬ್ಯಾಲೆನ್ಸಿಂಗ್ ಎಷ್ಟು ಚೆನ್ನಾಗಿದೆ, ಕೆಳಗಡೆ ಟರ್ನ್ ಆಗ್ತಾಯಿದೆ. ಅಂಥದ್ರಲ್ಲಿ ಅವರೆಲ್ಲ ಬ್ಯಾಲೆನ್ಸ್ ನೋಡ್ಬೇಕಂದ್ರೆ ಗ್ರೇಟಲ್ಲ, ಪಾಪ ಅನಿಸುತ್ತೆ. ಒಂದೊಂಥರ ಎಫರ್ಟ್ ನೋಡಿ ಅವ್ರದ್ದೆಲ್ಲ. ನೆಕ್ಸ್ಟ್ ಅವರಲ್ಲಿರೋ ಕಲೆಯನ್ನು ನಾವು ಮೆಚ್ಚಲೇಬೇಕಲ್ಲ, ಅದಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಚೆನ್ನಾಗಿ ಅನಿಸ್ತಾ ಇತ್ತು ನೋಡಿ. ಈ ಥರ ಹಿಂಗೆ ಕೈಯಲ್ಲಿ ಕಾಲಲ್ಲಿ ಈ ಥರ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊತ ಟ್ವಿಸ್ಟ್ ಮಾಡ್ಕೊತ ರಿಂಗನ್ನು ಹಾಕ್ತಾಳೆ, ರಿಂಗ್ ಹಾಕಿ ತೆಗಿತಾಳೆ. ಎಲ್ಲ ಕೈ 4 ಸೈಡಲ್ಲಿ ಟರ್ನ್ ಮಾಡ್ಕೊತ ಇದ್ಲು. ಅವರೆಲ್ಲ ಆ ಥರ ಮಾಡಿದಾಗ ಏನು ಮಾಡ್ತಾಯಿದ್ರು, ಚೇರ್ ಆಫಿಂಗ್ ಅಂತಂದೇಳಿ ಜೋರಾಗಿ ಹೋ ಅಂತ ಕ್ಲಾಪ್ಸ್ ಹಾಕೋದಂಗೆಲ್ಲ ಮಾಡ್ತಾಯಿರ್ತಾರೆ. ಅವಾಗ ನೋಡ್ಬೇಕು ಇವಳು ಜೋರಾಗಿ ಹೋ ಅಂತಂದೇಳಿ ಕ್ಲಾಪ್ಸ್ ಹಾಕೋದು, ಅವ್ರಿಗೆಲ್ಲ ಮೋಟಿವೇಟ್ ಮಾಡೋದು, ಸಖತ್ ಎಂಜಾಯ್ಮೆಂಟಲ್ಲಿ ನೋಡ್ತಾಯಿದ್ವಿ. ಬೆಂಕಿಯೆಲ್ಲ ಹಿಡ್ಕೊಂಡೆಲ್ಲ ಕಾಲಲ್ಲಿ ನೋಡ್ರಿ ಆ ಥರ ಟ್ವಿಸ್ಟ್ ಮಾಡ್ತಾ ಇದ್ದಾಳೆ ಇವಳೇ. ಲಾಸ್ಟಿಗೆ ಅವ್ರೇನು ಮಾಡಬೇಕಂದ್ರೆ ಒಂದು ಶೋ ಕೊಟ್ಟು ಹೋಗ್ತಾರೆ. ಇವೆಲ್ಲ ವೆರೈಟೀಸ್ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಒಂದೊಂದು ಸಾರಿ ಎಲ್ಲ ಜಂಪಾಗಿ ನಮ್ಮ ಮೇಲೆ ಬಂದುಬಿಡುತ್ತಪ್ಪ, ಅವೆಲ್ಲ ಟ್ವಿಸ್ಟಿಂಗ್ ಮಾಡೋರು. ಇವರೆಲ್ಲ ಸ್ವಲ್ಪ ಮಿಸ್ ಆಗಿಬಿಟ್ರೆ ಹೆಂಗಪ್ಪ
ಅನ್ನಿಸ್ತಾ ಇರುತ್ತೆ. ಅದು ಹೆಂಗಾಗುತ್ತೆ ಅಂದರೆ ಹಿಂದೆಗಡೆ ಎಳಿತಾ ಇರ್ತಾರೆ, ನೋಡಿದ್ವಿ ನಾವೆಲ್ಲ ಪ್ರಾಪರ್ಟಿ ಎಲ್ಲ ತಂದಿಡೋದು. ಇದು ನೋಡಿ ಸೈಕಲ್ ಮೇಲ್ಗಡೆ ಬ್ಯಾಲೆನ್ಸ್ ಮಾಡೋದು, ಆ ಸೈಕಲ್ಗೆ ಬ್ರೇಕೇ ಇಲ್ಲ. ಅಂಥ ಸೈಕಲನ್ನು ಯೂನಿಫಾರ್ಮ್ಲಿ ಅವ್ರು ಏನು ಮಾಡ್ಕೊತ ಹೋಗ್ತಾರೆ, ತೊಳಿತಾ ಹೋಗ್ತಾರೆ. ಆ ಲೇಡಿ ಅವ್ರ ಮೇಲ್ಗಡೆ ಬ್ಯಾಲೆನ್ಸ್ ಮಾಡ್ತಾಳೆ. ನೆಕ್ಸ್ಟ್ ಎನಿಮಲ್ ಶೋ ಆಗಿರೋದಕ್ಕೆ ಎನಿಮಲ್ಸ್ ಹೇಳ್ಕೊಂತ ಕೊನೆಗೆ ನಾಯಿ ಆದರೂ ಬಂತಲ್ಪಪ್ಪ, ಅವಳಿಗೆ ಯಾವಾಗ ಆನೆ ಬರುತ್ತೆ ಕೇಳಿ ಸಾಕಾಗ್ಬಿಡ್ತು. ಲಾಸ್ಟಿಗೆ ಅವ್ರ ಪಪ್ಪ ಹೇಳಿದರು, ಇಲ್ಲಮ್ಮ ಆನೆಗಳನ್ನ ತೊಗೊಂಬರ್ಬಾರ್ದಂತೆ, ಪೊಲೀಸ್ ಅವಾಯ್ಡ್ ಮಾಡಿದಾರಂತ ಆನೆಗಳನ್ನ ತರಲಿಕ್ಕೆ, ಹಾಗಾಗಿ ಬೇಡ ಅಂತ ಹೇಳಿದ ತಕ್ಷಣ ನಾಯಿ ಒಂದು ನೋಡಿದ್ಲಲ್ಲ, ಹಂಗಾದ್ರೆ ಅನಿಮಲ್ಸ್ನ ತರಬಾರ್ದು ಅಂದರು, ಮತ್ತು ನಾಯಿ ತಂದುಬಿಟ್ಟಿದಾರಲ್ಲ ಹೆಂಗೆ ಪಪ್ಪ ಅಂತಂದ್ರೆ, ಅಂದರೆ ನಾಯಿ ಸಾಕು ಪ್ರಾಣಿ ಅಂತಂದ ನಾವು ತಂದರೆ ನಡೆಯುತ್ತೆ, ಆದರೆ ನೇಚಿರತ್ತೆ ಒಂಟೆ ಅವನ್ನೆಲ್ಲ ತರಬಾರ್ದು, ಅವ್ರು ತಂದರೆ ಅವಕ್ಕೆ ಹಿಂಸೆ ಕೊಟ್ಟಂಗಾಗುತ್ತೆ ಅಂತಂದೇಳಿ ತಂದಿಲ್ಲ ಅಂತಂದರೆ ಏನೋ ಕನ್ವಿನ್ಸ್ ಮಾಡಿದ್ವಿ. ಅಂದರೆ ಅವ್ರ ತಲೆಯಲ್ಲಿ ಆನೆ ಬರುತ್ತೆ, ಜಂಬೋ ಸರ್ಕಸ್ ಅಂದರೆ ಆನೆ ಸರ್ಕಸ್, ಇದು ಆನೆ ಬಂದೇ ಬರುತ್ತೆ ಸರ್ಕಸಲ್ಲಿ ಅನ್ನೋ ಆ ಕಾನ್ಸೆಪ್ಟು. ಈ ಹುಡುಗ ಪೈಪಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದಾನಲ್ಲ, ಇದೇನು ಈಸಿ ಅನ್ನಿಸ್ತಪ್ಪ. ಇದು ಆದ ತಕ್ಷಣ ಒಂದು ರಿಂಗ್ ಹಾಕ್ಕೊತಾನೆ, ಆ 2 ರಿಂಗಲ್ಲಿ ಬ್ಯಾಲೆನ್ಸ್ ಮಾಡೋದು ಎಷ್ಟೊಂದು ಕಷ್ಟ ಆಗಿ ನೋಡಿ. ಕೆಳಗಡೆ ಒಂದು ರಿಂಗು, ಮೇಲ್ಗಡೆ ಒಂದು ರಿಂಗ್ ಟೈಪ್ ಹಾಕ್ಕೊಂಡು ಅದ್ರ ಮೇಲೆ ಶಿವನೇ. ಆಮೇಲೆ ಮತ್ತು ಕಾಲೊಳಗಿಂದ ರಿಂಗ್ ಹಾಕಿ ರಿಂಗ್ ತೆಗೆದು ಹೊಟ್ಟೆಪಾಡಿಗೋಸ್ಕರ ಇಷ್ಟೊಂದು ಮಾಡ್ತಾರೆ ನಿಜ. ಆದರೂ ಅವ್ರ ಟ್ಯಾಲೆಂಟಿಗೆ ನಾವು ಸಪೋರ್ಟ್ ಮಾಡಬೇಕಲ್ಲ, ಗ್ರೇಟ್ ಅನಿಸುತ್ತೆ. ಒಂದು ದಿನಕ್ಕೆ 4 ಶೋ ಇಟ್ಟಿರ್ತಾರೆ. 4 ಶೋದಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್. ಈ ಥರ ನೋಡ್ರಿ, ಇವನು ಈ ಅಪ್ಪ ನಿಗ್ರೋಧಾನ್ ಇದ್ದಂಗಿದ್ದಾನೆ, ಒಂದು ಸರ್ಕಲಲ್ಲಿ ತನ್ನ ಬಾಡಿಯೆಲ್ಲ ತೋರಿಸ್ಬಿಟ್ಟ, ಅಂದರೆ ಯೋಗ ಮಾಡ್ತೀನಿ ಅಂತಂದೇಳಿ. ಇವಳು ಇಷ್ಟೊಂದು ರಿಂಗ್ಗಳನ್ನು ಇಟ್ಕೊಂಡು ಏನು ಮಾಡ್ತಿದ್ದಾಳೆ, ಟ್ವಿಸ್ಟ್ ಮಾಡಿ ಅವನ್ನೆಲ್ಲ ಬ್ಯಾಲೆನ್ಸಿಂಗ್ ಮಾಡ್ಕೊತದ್ದು. ವೆರೈಟೀಸ್ ಆಫ್ ಟರ್ನ್ ಮಾಡ್ಕೊತ ರಿಂಗ್ಸ್ ಮಾಡ್ಕೊತ ಎಲ್ಲ ಮಾಡಿಲ್ಲಪ್ಪ, ಸಖತ್ತಾಗಿತ್ತು ನೋಡ್ರಿ. ಇಷ್ಟು ರಿಂಗ್ಸ್ಗಳನ್ನು ಹಾಕ್ಕೊಂಡು ಹೇಳ್ತಾರೆ ಇದು ಮಾಡ್ತಾ ಇದ್ದಾಳೆ, ಅವ್ರು ಟ್ವಿಸ್ಟ್ ಮಾಡ್ತಿದ್ದಾಳೆ. ನೆಕ್ಸ್ಟ್ ಇದು ಕೂಡ 70 kg ಫಲರ್ಸ್ 30 ಅಂದರೆ ಎಷ್ಟಾಯ್ತದು, ಹತ್ತತ್ರ 120 kg ಅಷ್ಟನ್ನು ಹಾಕ್ಕೊಂಡು ಅವನು ಏನು ಮಾಡಿದ, ಟ್ವಿಸ್ಟ್ ಮಾಡಿದ. ಸಖತ್. ಇವರೆಲ್ಲ ನೋಡ್ರಿ ಹಲ್ಲಲ್ಲಿ ಕಚ್ಚಿ ಈ ಥರ ರಿಂಗ್ ಮಾಡ್ತಿದ್ದಾರೆ. ಹಲ್ಲಲ್ಲಿ ಕಚ್ಚಿ ಚಿಕ್ಕ ಮಕ್ಕಳು ಇವರೆಲ್ಲ ಹೆಂಗೆ ಮಾಡಿದ್ದಾರೆ, ಹೆಂಗೆ ಪ್ರಾಕ್ಟೀಸ್ ಮಾಡಿದ್ದಾರೆ, ಇವ್ರದೆಲ್ಲ ಎಜುಕೇಷನ್ ಏನು ಆ ಥರ ಒಂಥರ ನೋಡಿದರೆ ಪರ್ಸ್ನಲಿ ಅವ್ರು ಎಷ್ಟೊಂದು ಎಫರ್ಟ್ ಮಾಡಿರ್ಬೋದಲ್ಲ ಅನಿಸುತ್ತೆ. ಇಷ್ಟೊಂದು ಚೇರು, ಒಂದಕ್ಕೊಂದು ಚೇರಿಗೆ ಜಾಯಿಂಟ್ ಇಲ್ಲ. ಹತ್ತತ್ರ ಅವನು 10 ಚೇರ್ಗಳಿಗೆ ಕನೆಕ್ಟ್ ಮಾಡಿದ್ದಾನೆ. 10 ಚೇರ್ಗಳನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಿ ಬ್ಯಾಲೆನ್ಸ್ ಮಾಡ್ತಿದ್ದಾನೆ. ಒಂಚೂರು ಅಳಗಾಡಿದರೆ ನಮಗೆ ಬರೀ 2 ಚೇರ್ ಮೇಲೆ ನಿಂತ್ಕೊಂಡ್ರೇ ಭಯ. ನೆಕ್ಸ್ಟ್ ಅಷ್ಟೊಂದು ಚೇರಿ ಇನ್ನೊಂದೇನೋ ಇಟ್ಕೊಂಡು ಅದನ್ನು ಸ್ಲಿಪ್ ಮಾಡಿ ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿಬಿಟ್ಟ. ನೋಡಿದ ತಕ್ಷಣ ಅಪ್ಪ ಅಂತ, ಈ ಅಪ್ಪ ಒಂದು 5 ಚಾಕುಗಳನ್ನು ಬಾಯಲ್ಲಿ ಇಟ್ಕೊಂಡು ಒಂದೊಂದೇ ಚಾಕುನ ಹೊರಗಡೆಯಿಂದ ತೆಗಿದ. ಇದನ್ನು ನೋಡ್ಬೇಕಾದ್ರಂದ್ರೆ ಮೈ ಜುಮ್ ಅನ್ನಿಸೋಗಿತ್ತು. 5 ಚಾಕುಗಳನ್ನು ಬಾಯಲ್ಲಿಟ್ಟಿದ್ದಾನೆ, ನೋಡೋಕ್ಕಾಗ್ತದೆ. ಅವ್ನು ಚಾಕು ಬಾಯಲ್ಲಿ ಇಟ್ಕೊಂಡು ಇವಳು ಬಿಸ್ಕೆಟ್ಗಳನ್ನು ಬಾಯಲ್ಲಿ ಇಟ್ಕೊಂಡು ಬಗ್ತಾ ಇದ್ದಾಳೆ ಅವ್ರ ಪಪ್ಪನ ಎದುರುಗಡೆ. ಇಷ್ಟೆಲ್ಲ ಪ್ರಯೋಗ ಮಾಡಬೇಡಮ್ಮ ನೀನು ಅಂತಂದು ಅವ್ರ ಪಪ್ಪ ಕನ್ವಿನ್ಸ್ ಮಾಡ್ತಾಯಿದ್ರು. ನೋಡಿ 3 ಚಾಕು ಇಟ್ಕೊಂಡಿದ್ದಂತೆ, 1 ಚಾಕು 2 ಚಾಕು 3 ಚಾಕು. ಅಪ್ಪ ನೋಡ್ತಾ ಇದ್ರೆ ಭಯ ಅನ್ನಿಸೋಯ್ತು. ನೆಕ್ಸ್ಟ್ ಇದು ಒಂಥರ ಇನ್ಸ್ಟ್ರೂಮೆಂಟಲ್ಲಿ ಇಟ್ಕೊಂಡು ಒಬ್ಳು ಮಿಡ್ಲನ್ನ ನಿಂತ್ಕೊಂಡು ಟರ್ನ್ ಮಾಡ್ತಾ ಇದ್ದಾನೆ, ರೊಟೇಟ್ ಮಾಡ್ಕೊತ. ಇಷ್ಟಲ್ಲದೆ ಇದೇನಪ್ಪ ಒಳಗಡೆಯಿಂದ ನೋಡಿದ್ದು ಬಿಡು ಅಂತ ಅಂದ್ಕೊಂಡು ಸುಮ್ಮನಿದ್ರೆ, ಈ ಅಪ್ಪ ಲಾಸ್ಟಿಗೆ ಒಂದು ಕರೆ ಬಟ್ಟೆ ತೊಗೊಂಡು ಕಣ್ಣಿಗೆ ಹಾಕ್ಕೊಂಡ್ಬಿಟ್ಟ. ಕಣ್ಣಿಗೆ ಕಟ್ಕೊಂಡು ಕಣ್ಣು ಕಾಣಲಿಲ್ಲಂಗೆ ನೋಡ್ರಿ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ಥರ ಸುತ್ತಿದ್ದಾನೆ. ಏನಾದರೂ ಆಗಿ ಬಿದ್ದು ಮಾಡಿದರೆ ಯಾರು ಜವಾಬ್ದಾರು? ಇಷ್ಟೊಂದೆಲ್ಲ ಎಫರ್ಟ್ ಇಲ್ಲ ಮಾಡ್ತಾರೆ. ಇದೇನೋ ಮಕ್ಕಳಿಗೆ ಒಂಥರ ಕಾರ್ಟೂನ್ ಪೀಸಸ್ಗಳು ಬಂದು ಒಂದಿಷ್ಟು ಜನ ಮಕ್ಕಳೆಲ್ಲ ನೋಡ್ತಾಯಿದ್ರು, ಖುಷಿ ಪಡ್ತಾಯಿದ್ರು, ಶೇಕ್ ಹ್ಯಾಂಡ್ ಮಾಡಿದರು, ಅವ್ರ ಜೊತೆಗೆಲ್ಲ ಆಟ ಆಡಿದರು. ನೋಡ್ರಿ ಎಲ್ಲ ಮಕ್ಕಳುಗಳು ಎದ್ದೋಗಿ ಮುತ್ಕೊಂಡ್ಬಿಟ್ರು. ಹೋಗಿ ನಮ್ಮ ಶ್ರೀಶನ ನಮ್ಮ ತಮ್ಮ ಕೇಳ್ತಾ ಇದ್ದ, ಹೋಗಿ ಒಂದು ಫೋಟೋ ಹೊಡ್ಕೊಂಬರೋಣ ಹೋಗಿ ಅಂತಂದೇಳಿ. ಬೇಡಪ್ಪ ಹೇಳ್ಕೊಂಡು ಹೋಗ್ಬಿಡ್ತಾರೆ ಅವ್ರ ಮನೆಗೆ, ನಾನು ಹೋಗಲ್ಲ ಅಂತಂದೇಳಿ ಹೇಳ್ತಾ ಇದ್ದೆ ನಮ್ಮ ಶ್ರೀಶ. ಎಲ್ಲ ಮಕ್ಕಳು ಹೋಗೋಗಿ ಜೊತೆಗೆ ಇಟ್ಕೊಂಡು ಸ್ವಲ್ಪ ಸೆಲ್ಫಿ ಅವನ್ನೆಲ್ಲ ತೊಗೊಂಡು ಬಂದರು. ಹೋಗಿ ಎಲ್ಲ ಮಕ್ಕಳಿಗೂ ಅವ್ರು ಸಪೋರ್ಟ್ ಮಾಡಿದರು. ನೆಕ್ಸ್ಟ್ ಅದೆಂಥದೋ ಹಾಡಿಗೆ ಡ್ಯಾನ್ಸ್ ಮಾಡೋಕ್ಕೆ ಚಾಲೂ ಮಾಡಿಬಿಟ್ರು. ನಮ್ಮ ಪಕ್ಕದಲ್ಲಿರೋ ಪಾಪು ನಮ್ಮ ಶ್ರೀಶ ಹೋಗಿ ಕೆಳಗಡೆ ಬರ್ರಿ, ಅವು ಏನೇನೋ ಎಸಿತಿರ್ತಾರೆ, ಇದಕ್ಕೆ ಭಯ ಅನಿಸುತ್ತೆ ಅಂತಂದ್ರೆ ಕೇಳ್ತಿಲ್ಲ. ಅವಳಿಗೆ ಮ್ಯೂಸಿಕ್ ನೋಡಿದ ತಕ್ಷಣ ಮೊದಲೇ ಡ್ಯಾನ್ಸ್ ಮಾಡೋದು. ನೆಕ್ಸ್ಟ್ ಇದು ಪಿಕಾಕಿಂದ ಯಶೋದೆ ಟೈಪ್ ಒಂದು ಮೂಮೆಂಟ್ ಇತ್ತು, ಚೆನ್ನಾಗಿ ಮಾಡಿದರು.
ಇದು ಅನಿಮಲ್ಸ್. ಅವ್ರ ಪಪ್ಪ ಹೇಳ್ತಿದ್ದಾರೆ, ನೀನು ನೋಡು ಅನಿಮಲ್ಸ್ ಬೇಕಂದೆಲ್ಲ ಅದಕ್ಕೆ ಪಿಕಾಕ್ ಕರ್ಸಿದ್ದಾರೆ ಅಂತಂದು ಹೇಳಿ. ಇಲ್ಲ ಪಪ್ಪ, ಇದು ರಿಯಲ್ ಪಿಕಾಕ್ ಅಲ್ಲ, ಇದು ಡೂಪ್ಲಿಕೇಟ್ ಪಿಕಾಕು ಅಂತಂದೇಳಿ ಅವ್ರ ಪಪ್ಪಗೆ ವಾದಿಸಿದ್ಲು. ಲಾಸ್ಟಿಗೆ ಅವ್ರ ಮುಖವಾಡ ತೆಗೆದು ತೋರಿಸ್ಬಿಟ್ರಲ್ಲ, ಆವಾಗ ಹೇಳ್ತಿದ್ದಾಳೆ. ಇದು ಫೈರಿಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೆಕ್ಷನ್ನು. ಕೆರೋಸಿನ್ ಸ್ಮೆಲ್ ಬರ್ತಾ ಇತ್ತು, ಅಂದರೆ ಸೀಮೆ ಎಣ್ಣೆದು ಬಾಯಲ್ಲೆಲ್ಲ ಹಾಕ್ಕೊಂಡು ಊದ್ತಾ ಇದ್ರಲ್ಲ ಆ ಥರ. ಆದರೆ ಬೆಂಕಿ ಜೊತೆಗೆ ಆಟ ಆಡೋದಂದರೆ ಸುಮ್ಮನೆ ಅಲ್ಲಲ್ಲ. ನೋಡಿದರೆ ನಮಗೇನೋ ನೋಡ್ಲಿಕ್ಕೆ ಮಜಾ ಅನಿಸುತ್ತೆ. ಅವ್ರು ಮಾಡೋ ಎಫರ್ಟ್ಸು ಅದೆಲ್ಲ ಗ್ರೇಟಪ್ಪ. ಅವ್ರ ಕಲೆಗೆ ನಾವು ಮೆಚ್ಚುಗೆಯನ್ನು ಕೊಡಬೇಕು. ನಾವು ಎಷ್ಟು ಹೋಗ್ತೀವಿ ನೋಡ್ತೀವಿ ಅನ್ನೋದಕ್ಕಿಂತನೂ ಪ್ರತಿಯೊಂದು ಕ್ಷಣವೂ ಅಷ್ಟೇ ಎಫರ್ಟಿಂದ, ಅಷ್ಟೇ ಜಾಗರೂಕರಾಗಿ, ಅಷ್ಟೇ ಕಾನ್ಸಂಟ್ರೇಷನಿಂದ ಮಾಡಬೇಕು. ಒಂಚೂರು ಅಲಕ್ಷ್ಯತನ ಮಾಡಿದ್ರೂ ಇರೋರಿಗೆಲ್ಲ ಎಫೆಕ್ಟ್ ಆಗ್ತಾ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.